ನಮ್ಮ ಸಾವಲ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿದಲ್ಲಿ ತುಂಗಡ ಅಂತ ಒಂದು ಗ್ರಾಮದಲ್ಲಿ ಇನ್ನೊಬ್ಬ ವ್ಯಕ್ತಿ ಅಶೋಕ್ ತಲ್ವಾಡ್ ಅಲಿಯಾಸ್ ಕೋಲಿ ಅವಂದು ಕೂಡ ಮರ್ಡರ್ ಆಗಿದೆ. ಅಶೋಕ್ ಅದೇ ಊರ್ದು ವಾಸಿ ಇದ್ರು. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ನಂತರ ಅವರು ಇನ್ನೊಬ್ಬ ಅವ್ರದ್ದು ಫ್ರೆಂಡ್ ಇರ್ತಾರೆ, ಉಮೇಶ್ ಶಿಂದೆ ಅವ್ರ ಮನೆ, ಅವರು ಕೂಡ ಒಬ್ರು ಇರ್ತಾರೆ, ಒಬ್ನೇ ಇರ್ತಾನೆ, ಇವನು ಕೂಡ ಒಬ್ನೇ ಇರ್ತಾರೆ. ಉಮೇಶ್ ಶಿಂದೆ ಅವ್ರ ಮನೆ ಹೊರಗಡೆ ಇದು ಏನ್ ಟಾರ್ಪಾಲ್ ಮೇಲೆ ಮಲಗ್ತಾ ಇದ್ರು. ಇವನು ಕೂಡ ಅಲ್ಲಿ ರಾತ್ರಿ ಹೋಗಿ ಎಲ್ಲ ಕೆಲಸ ಮುಗಿದ ನಂತರ ಆ ಟಾರ್ಪಾಲ್ ಮೇಲೆ ಮಲಗಿದ್ರು. ಯಾರು ಅಪರಿಚಿತ ವ್ಯಕ್ತಿ ಸುಮಾರು 1 ಗಂಟೆ ಅಥವಾ 2 ಗಂಟೆ ಮಧ್ಯರಾತ್ರಿ ಬಂದು ಇವರಿಗೆ ಒಂದು ಕೋಲಿಂದ ಹೊಡಿತಾರೆ ಅಶೋಕ್ ಅವರಿಗೆ. ಅಶೋಕ್ದು ಅಲ್ಲಿ ಡೆತ್ ಆಗತ್ತೆ. ಉಮೇಶ್ಗೆ ಕೂಡ ಅವರು ಹೊಡಿತಾರೆ. ಉಮೇಶ್ಗೆ ಬೆಳಿಗ್ಗೆ ಅವರು ಪಕ್ಕ ಅವರು ನೋಡಿದ್ರು. ಉಮೇಶ್ಗೆ ಹಾಸ್ಪಿಟಲ್ ಕಡೆ ರೆಫರ್ ಮಾಡಿದ್ರು. ಅವರು ಜಮಖಂಡಿಯಿಂದ ಈಗ ಬಿಜಾಪುರ ಕಡೆ ರೆಫರ್ ಆಗಿದ್ದಾರೆ, ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ. ಉಮೇಶ್ ಇದು ಇನ್ನೊಬ್ರು ಅಶೋಕ್ ಅವರದ್ದು ಡೆತ್ ಅಲ್ಲಿ ಸ್ಪಾಟ್ ಅಲ್ಲಿ ಆಯ್ತು. ಇದರ ವಿಚಾರವಾಗಿ ಕೂಡ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತೆ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.